ಕನ್ನಡಿನ ಸಮಸ್ತ ವೀಕ್ಷಕರಿಗೂ ಹಾಗೂ ಕನ್ನಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಲಾ ಕಡೆ ನಮಸ್ತೆ. ಆತ್ಮೀಯ ಸ್ನೇಹಿತರೆ, ನಾವು ಇಂದಿನ ತರಗತಿಯಲ್ಲಿ ಕಾನ್ಸ್ಟಿಟ್ಯೂಷನ್ಸ್ ಲಾ ಒಂದಕ್ಕೆ ಸಂಬಂಧಪಟ್ಟಂತೆ ಯೂನಿಟ್ 4 ಅನ್ನು ಇಂದಿನ ತರಗತಿಯಲ್ಲಿ ತಿಳ್ಕೊಂಡು ಬರೋಣ ಅಥವಾ ಪ್ರಾರಂಭಿಸೋಣ. ಆತ್ಮೀಯ ಸ್ನೇಹಿತರೆ ನೋಡಿ, ಸಂವಿಧಾನಿಕ ಕಾನೂನು ಭಾಗ 1 ಕಾನ್ಸ್ಟಿಟ್ಯೂಷನ್ಸ್ ಲಾ 1 ಅಂತ ಕರಿತೀವಿ. ಅದು ಸಂಬಂಧಪಟ್ಟಂತೆ ಯೂನಿಟ್ 4 ಅಲ್ಲಿ ಆರ್ಟಿಕಲ್ 20 ಅಥವಾ ಅನುಚ್ಛೇದ 20 ಅಪರಾಧಿಗಳ ಬಗ್ಗೆ ಅಪರಾಧಿ ಎಂದು ನಿರ್ಣಯಿಸುವ ಸಂಬಂಧದಲ್ಲಿ ಸಂರಕ್ಷಣೆ. ಏನು ಹೇಳಿ? ಅಪರಾಧಿಗಳ ಬಗ್ಗೆ ಅಪರಾಧಿ ಎಂದು ನಿರ್ಣಯಿಸುವಂಥ ಸಂಬಂಧದಲ್ಲಿ ಸಂರಕ್ಷಣೆಯನ್ನು ನಾವು ಭಾರತ ಸಂವಿಧಾನ ಅನುಚ್ಛೇದ 22 ನೋಡಬಹುದಾಗಿದೆ. ಇಂಗ್ಲಿಷಲ್ಲಿ ಎಕ್ಸ್ಪ್ಲೈನ್ ದ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಗ್ಯಾರಂಟೆಡ್ ಇನ್ ಅ ಫೇವರ್ ಯೂಸ್ಡ್ ಪರ್ಸನ್ಸ್ ಆಫ್ ಆನ್ ಅಕ್ಯೂಸ್ಡ್ ಪರ್ಸನ್ಸ್ ಅಂತ ಕೇಳ್ತಾ ಇರ್ತಾರೆ. ತುಂಬ ಇಂಪಾರ್ಟೆಂಟ್ ಆಗ್ತದೆ. ಆರೋಪಿತನ ಪರವಾಗಿ ಸಂವಿಧಾನಿಕ ರಕ್ಷಣೆಗಳನ್ನು ಚರ್ಚಿಸಿ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ನೋಡಿ, ಏನು ಪೀಠಿಕೆ ಅನುಚ್ಛೇದ 20 ಅಪರಾಧಿಗಳ ಬಗ್ಗೆ ಅಪರಾಧಿ ಎಂದು ನಿರ್ಣಯಿಸುವಂಥ ಸಂಬಂಧದಲ್ಲಿ ಸಂರಕ್ಷಣೆ. ಅದರಲ್ಲಿ ಮೂರು ಮುಖ್ಯವಾಗಿ ಕಾಣಬಹುದಾಗಿದೆ ಆತ್ಮೀಯ ಸ್ನೇಹಿತರೆ. ಯಾವ ರೀತಿಯಾಗಿ ರಕ್ಷಣೆ ಇದಾವೆ ಅಂತ ಹೇಳ್ಬಿಟ್ಟು 3 ರಕ್ಷಣೆಗಳನ್ನು ನೀಡಲಾಗಿದೆ. ಅಪರಾಧ ಘಟಿಸಿದಾದ ನಂತರ ಜಾರಿಗೆ ಬರುವ ಕಾನೂನಿನಿಂದ ರಕ್ಷಣೆ. ಏನು ಹೇಳಿ? ಅಪರಾಧ ಘಟಿಸಿದಾದ ನಂತರ ಜಾರಿಗೆ ಬರುವ ಕಾನೂನಿನಿಂದ ರಕ್ಷಣೆ. ಮೊದಲನೇದಾಗಿ ಆರ್ಟಿಕಲ್ 21 ಸಬ್ ಕ್ಲಾಸ್ ಎ ಯಲ್ಲಿ, ಅದೇ ರೀತಿಯಾಗಿ ಆರ್ಟಿಕಲ್ 20 ಸಬ್ ಕ್ಲಾಸ್ ಬಿ ಯಲ್ಲಿ ಒಂದೇ ಅಪರಾಧಕ್ಕೆ 2 ಸಲ ಶಿಕ್ಷೆಯಿಂದ ರಕ್ಷಣೆ. ಡಬಲ್ ಜಿಯೋಪಾರ್ಡಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಇದನ್ನು. ಒಂದೇ ಅಪರಾಧಕ್ಕೆ 2 ಸಲ ಶಿಕ್ಷೆಯಿಂದ ರಕ್ಷಣೆ. ಅದೇ ರೀತಿಯಾಗಿ ಆರ್ಟಿಕಲ್ 20 ಸಬ್ ಕ್ಲಾಸ್ ಸಿ ಯಲ್ಲಿ ಅಪರಾಧಿಗೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಅಪರಾಧಿಗೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ. ನೋಡಿ, ಅನುಚ್ಛೇದ 20 ಅಪರಾಧಿಗಳ ಬಗ್ಗೆ ಅಪರಾಧಿ ಎಂದು ನಿರ್ಣಯಿಸುವಂಥ ಸಂಬಂಧದಲ್ಲಿ ಸಂರಕ್ಷಣೆ ನೀಡ್ತದೆ. ಯಾವ ಕೃತ್ಯವನ್ನು ಅಪರಾಧವೆಂದು ಆರೋಪಿಸಲಾಗಿದೆಯೋ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಯಾವ ಕೃತ್ಯವನ್ನು ಅಪರಾಧವೆಂದು ಆರೋಪಿಸಲಾಗಿದೆಯೋ ಆ ಕೃತ್ಯವನ್ನು ಮಾಡಿದ ಕಾಲದಲ್ಲಿ ಜಾರಿಯಲ್ಲಿರುವ ಕಾನೂನನ್ನ ಉಲ್ಲಂಘನೆ ಮಾಡಿದ ಯಾವನೇ ವ್ಯಕ್ತಿಯನ್ನ ಆ ಅಪರಾಧದ ಬಗ್ಗೆ ಮಾತ್ರ ಅಪರಾಧಿ ಎಂದು ನಿರ್ಣಯಿಸತಕ್ಕದ್ದು, ಹೊರತು ಯಾವುದೇ ಅಪರಾಧದ ಬಗ್ಗೆ ಅಪರಾಧಿ ಎಂದು ನಿರ್ಣಯಿಸತಕ್ಕದ್ದಲ್ಲ. ಮತ್ತು ಆ ಅಪರಾಧವು ನಡೆದ ಕಾಲದಲ್ಲಿ ಜಾರಿಯಲ್ಲಿರತಕ್ಕ ಕಾನೂನಿನ ಮೇರೆಗೆ ವಿಧಿಸಬಹುದಾಗಿದ್ದು ದಂಡನೆಗಿಂತ ಹೆಚ್ಚಿನ ದಂಡನೆಗೆ ಗುರಿಪಡಿಸ್ತಕ್ಕದ್ದಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಯಾವ ಕೃತ್ಯವನ್ನ ಅಪರಾಧವೆಂದು ಆರೋಪಿಸಲಾಗಿದೆಯೋ ಆ ಕೃತ್ಯವನ್ನ ಮಾಡಿದ ಕಾಲದಲ್ಲಿ ಜಾರಿಯಲ್ಲಿರುವ ಕಾನೂನನ್ನ ಉಲ್ಲಂಘನೆ ಮಾಡಿದ ಯಾವನೇ ವ್ಯಕ್ತಿಯನ್ನ ಆ ಅಪರಾಧದ ಬಗ್ಗೆ ಮಾತ್ರ ಅಪರಾಧಿ ಎಂದು ನಿರ್ಣಯಿಸತಕ್ಕದ್ದು, ಹೊರತು ಯಾವುದೇ ಅಪರಾಧದ ಬಗ್ಗೆ ಅಪರಾಧ ಎಂದು ನಿರ್ಣಯಿಸತಕ್ಕದ್ದಲ್ಲ. ಮತ್ತು ಆ ಅಪರಾಧವು ನಡೆದ ಕಾಲದಲ್ಲಿ ಜಾರಿಯಲ್ಲಿರತಕ್ಕಂತಹ ಕಾನೂನಿನ ಮೇರೆಗೆ ವಿಧಿಸಬಹುದಾಗಿದ್ದು ದಂಡನೆಗಿಂತ ಹೆಚ್ಚಿನ ದಂಡನೆಗೆ ಗುರಿಪಡಿಸತಕ್ಕದ್ದಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇವು. ಪ್ರತಿಯೊಬ್ಬರಿಗೂ ಕೂಡ ಯಾವನೇ ವ್ಯಕ್ತಿಯನ್ನ ಒಂದೇ ಅಪರಾಧಕ್ಕಾಗಿ ಒಂದಕ್ಕಿಂತ ಹೆಚ್ಚು ಸಲ ಪ್ರಾಸಿಕ್ಯೂಷನ್ಗೆ ಗುರಿಪಡಿಸತಕ್ಕದ್ದಲ್ಲ. ಎರಡನೇದು ಏನು ಹೇಳ್ತಾರಪ್ಪ ಅಂದರೆ, ಯಾವನೇ ವ್ಯಕ್ತಿಯನ್ನ ಒಂದೇ ಅಪರಾಧಕ್ಕಾಗಿ ಒಂದೇ ಅಫೆನ್ಸ್ಗಳಿಗಾಗಿ ಒಂದಕ್ಕಿಂತ ಹೆಚ್ಚು ಸಲ ಪ್ರಾಸಿಕ್ಯೂಷನ್ಗಾಗಿ ಅಥವಾ ವಿಚಾರಣೆಗಾಗಿ ಗುರಿಪಡಿಸತಕ್ಕದ್ದಲ್ಲ, ಹಾಗೂ ಅಂತಹ ಅಫೆನ್ಸ್ಗಳಿಗಾಗಿ ಅಂತಹ ಅಪರಾಧಗಳಿಗಾಗಿ ದಂಡಿಸತಕ್ಕದ್ದಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಮುಂದುವರೆದು ಗಮನಿಸಿ. ಯಾವುದೇ ಅಪರಾಧದ ಸಂಬಂಧದಲ್ಲಿ ಆರೋಪಿತನಾಗಿರುವ ಯಾವನೇ ವ್ಯಕ್ತಿಯನ್ನ ತನ್ನ ವಿರುದ್ಧವಾಗಿ ಅವನೇ ಸಾಕ್ಷಿಯಾಗುವಂತೆ ಒತ್ತಾಯಿಸತಕ್ಕದ್ದಲ್ಲ. ಯಾವುದೇ ಒಂದು ಅಪರಾಧದ ಸಂಬಂಧದಲ್ಲಿ ಆರೋಪಿತನಾಗಿರುವ ಯಾವನೇ ವ್ಯಕ್ತಿಯನ್ನ ತನ್ನ ವಿರುದ್ಧವಾಗಿಯೇ ಅವನ ಸಾಕ್ಷಿಯಾಗುವಂತೆ ಅಥವಾ ಸಾಕ್ಷಿಯನ್ನು ಹೇಳುವಂತೆ ಒತ್ತಾಯಿಸುವಂತಿಲ್ಲ ಆತ್ಮೀಯ ಸ್ನೇಹಿತರೆ. ಮುಂದುವರೆದು ಗಮನಿಸಿ. ಭಾರತೀಯ ಸಂವಿಧಾನದ ಅನುಚ್ಛೇದ 20 ಪ್ರಕಾರ ಅಪರಾಧಿಗಳ ಬಗ್ಗೆ ಅಪರಾಧಿ ಎಂದು ನಿರ್ಣಯಿಸುವಂಥ ಸಂಬಂಧದಲ್ಲಿ ಅಂತಹ ಆರೋಪಿಗಳಿಗೆ ಈ ಕೆಳಗಿನ ಸಂರಕ್ಷಣೆಯನ್ನು ಒದಗಿಸುತ್ತದೆ. ಅವುಗಳೆಂದರೆ ಅಪರಾಧ ಘಟಿಸಿದಾದ ನಂತರ ಜಾರಿಗೆ ಬರುವ ಕಾನೂನು ರಕ್ಷಣೆ, ಆರ್ಟಿಕಲ್ 20 ಕ್ಲಾಸ್ 1. ಅದೇ ರೀತಿಯಾಗಿ ಒಂದೇ ಅಪರಾಧಕ್ಕೆ 2 ಸಲ ಶಿಕ್ಷೆಯಿಂದ ರಕ್ಷಣೆ, 20 ಕ್ಲಾಸ್ 2. ಅಪರಾಧಿಗೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವುದರಿಂದ ರಕ್ಷಣೆ, 20 ಕ್ಲಾಸ್ 3. ನೋಡಿ, ಅಪರಾಧ ಘಟಿಸಿದಾದ ನಂತರ ಫಸ್ಟ್ ಒನ್ನು ಅಪರಾಧ ಘಟಿಸಿದಾದ ನಂತರ ಜಾರಿಗೆ ಬರುವ ಕಾನೂನಿನಿಂದ ರಕ್ಷಣೆ. ಏನು ಭಾರತ ಸಂವಿಧಾನ ಅನುಚ್ಛೇದ 20 ಸಬ್ ಕ್ಲಾಸ್ 1 ಅಡಿಯಲ್ಲಿ ಉಪ ಅನುಚ್ಛೇದ 1 ಅಡಿಯಲ್ಲಿ ಪ್ರೊಟೆಕ್ಷನ್ಸ್ ಅಗೇನೆಸ್ಟ್ ಎಕ್ಸ್ ಪೋಸ್ಟ್ ಫ್ಯಾಕ್ಟ್ ಲಾ ಅಂತ ಹೇಳ್ಬಿಟ್ಟು ಏನು ಅಪರಾಧ ಘಟಿಸಿದಾದ ನಂತರ ಜಾರಿಗೆ ಬರುವ ಕಾನೂನಿನಿಂದ ಆರೋಪಿಯನ್ನ ಶಿಕ್ಷಿಸತಕ್ಕದ್ದಲ್ಲ. ಈಗಾಗಲೇ ಅನುಚ್ಛೇದ 20 ಸಬ್ ಕ್ಲಾಸ್ 1 ಅಡಿಯಲ್ಲಿ ಪ್ರಕಾರ ಕಾನೂನು ರಚಿಸುವ ಶಾಸನ ಸಭೆಯ ಮೇಲೆ ಮಿತಿಯನ್ನು ಹೇರ್ತದೆ. ಸಾಮಾನ್ಯವಾಗಿ ಶಾಸನ ಸಭೆಯು ಯಾವುದೇ ಕಾನೂನನ್ನು ಪೂರ್ವಾನ್ವಯ ಅಥವಾ ಉತ್ತರಾನ್ವಯವಾಗಿ ಕಾನೂನನ್ನು ರಚಿಸಬಹುದು. ಆದರೆ ಅನುಚ್ಛೇದ 20
ಉಪ ಅನುಚ್ಛೇದ 1 ಪ್ರಕಾರ ಶಾಸನ ಸಭೆಯು ಕ್ರಿಮಿನಲ್ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಪೂರ್ವಾನ್ವಯ ರಚಿಸುವುದನ್ನು ನಿಷೇಧಿಸುತ್ತದೆ. ನೋಡಿ, ಏನು ಒಬ್ಬ ವ್ಯಕ್ತಿ ಇತ್ತೀಚಿನ ದಿನಗಳಲ್ಲಿ ಹೇಳ್ತೀನಿ ನಿಮಗೆ, IPCಯಲ್ಲಿ ನಿಮಗೆ ಒಂದು ಅಫೆನ್ಸನ್ನು ಮಾಡಿರ್ತಾನೆ ಅಂದ್ಕೊಳ್ಳಿ. ಈಗ ಪ್ರೆಸೆಂಟು BNS ಇದೆ. ನೋಡಿ ಆತ್ಮೀಯ ಸ್ನೇಹಿತರೆ, ಇಂದು ಏನು ಜೂನ್ 1, 2024 ಇತ್ತೀಚೆಗೆ ಬರುವಂತಹ ಅಪರಾಧಗಳನ್ನು ನಾವು BNS ಭಾರತೀಯ ನ್ಯಾಯ ಸಮಿತಿ ಅಡಿಯಲ್ಲಿ ದಾಖಲು ಮಾಡಬೇಕಾಗ್ತದೆ. ಆದರೆ ಅದಕ್ಕಿಂತ ಹಿಂದಿರುವಂತಹ ಅಪರಾಧ ನಡೆದಿರೋ ಸಂದರ್ಭದಲ್ಲಿ ಯಾವ ಅಪರಾಧಗಳ ಅಡಿಯಲ್ಲಿ ವಿಚಾರಣೆ ಮಾಡಬೇಕಪ್ಪ ಅಂತಂದರೆ ಅಂತಹ ವ್ಯಕ್ತಿಗಳನ್ನು ನಾವು ಯಾವುದಕ್ಕೆ ಹೋಲಿಸ್ತೀವಿ? IPCಯಲ್ಲಿ ನಾವು ವಿಚಾರಣೆ ಮಾಡಬೇಕಾಗ್ತದೆ. ಅದರಲ್ಲಿರುವಂತಹ ಪನಿಷ್ಮೆಂಟ್ಗೆ ಒಬ್ಬ ವ್ಯಕ್ತಿ ಗುರಿಯಾಗಬೇಕಾಗ್ತದೆ. ಅದನ್ನು ಹೊರತುಪಡಿಸಿ ಈಗ BNS ಅಲ್ಲಿ ಪನಿಷ್ಮೆಂಟ್ ಇನ್ಕ್ರೀಸ್ ಆಗಿದೆ. ಅಂತಹ ಶಿಕ್ಷೆಗೆ ಅಂತಹ ಅಪರಾಧ ಮಾಡಿರುವಂಥ ವ್ಯಕ್ತಿಗಳಿಗೆ ಈ ಎನೆಕ್ಟ್ ಆಗಿರುವಂತಹ ರೀಪ್ಲೇಸ್ ಆಗಿರುವಂಥ ಲಾಗಳನ್ನು ನಾವು ಅದರಲ್ಲಿ ಸೇರಿಸ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಅದು ಸಂಬಂಧಪಟ್ಟಂತೆ ಕೆಲವೊಂದು ಪ್ರಕರಣ ಇದೆ ನೋಡಿ. ಓಂ ಪ್ರಕಾಶ್ ವಿರುದ್ಧ ಸ್ಟೇಟ್ ಆಫ್ UP ಪ್ರಕರಣದಲ್ಲಿ ಏನು 1948 ಅಲ್ಲಿ ಲಂಚ ಒಂದು ಅಪರಾಧವಾಗಿರುವುದಿಲ್ಲ. ಆದರೆ ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಆ್ಯಕ್ಟ್ 1952 ಕಲಂ 3 ಪ್ರಕಾರ ಭಾರತೀಯ ದಂಡ ಸಂಹಿತೆ 1860ಕ್ಕೆ 165A ಅನ್ನು ಸೇರಿಸಿ ಲಂಚ ಒಂದು ಅಪರಾಧವೆಂದು ನಿರ್ಧರಿಸಿತು. ನ್ಯಾಯಾಲಯವು 1948 ನಡೆದಂತಹ ಅಪರಾಧದ ಕಲಂ 165A ಅಡಿ ದಂಡನೆಗೆ ಒಳಪಡುವುದಿಲ್ಲ ಎಂದು ಹೇಳಿದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ನಾನು ಹೇಳಿದ್ನಲ್ವಾ, ಅದೇ ಎಕ್ಸಾಂಪಲ್ನ ನಾವು ಓಂ ಪ್ರಕಾಶ್ ವಿರುದ್ಧ ಸ್ಟೇಟ್ ಆಫ್ UP ಪ್ರಕರಣದಲ್ಲಿ ನೋಡ್ಬೋದಾಗಿದೆ. ಇವನ್ನೆಲ್ಲ ಕೂಡ ನೀವು ಬರೀಬೇಕು ಎಕ್ಸಾಮಲ್ಲಿ. ಮುಂದುವರೆದು ಗಮನಿಸಿ. ಅನುಚ್ಛೇದ 20 ಉಪ ಅನುಚ್ಛೇದ 1 ಅಡಿಯಲ್ಲಿ 2ನೇ ಭಾಗದ ಪ್ರಕಾರ ಅಪರಾಧವು ಘಟಿಸಿದ ಕಾಲದಲ್ಲಿ ಜಾರಿಯಲ್ಲಿರುವ ಕಾನೂನಿನ ಅಡಿಯಲ್ಲಿ ವಿಧಿಸಬಹುದಾದ ದಂಡನೆಗಿಂತ ಹೆಚ್ಚಿನ ದಂಡನೆಗೆ ಏನು ಜಾರಿಯಲ್ಲಿರುವಂಥ ಪ್ರಸ್ತುತವಾಗಿ ಚಾಲ್ತಿಯಲ್ಲಿರುವಂತಹ ಕಾನೂನಿನ ಅಡಿಯಲ್ಲಿ ವಿಧಿಸಬಹುದಾದ ದಂಡನೆಗಿಂತ ಹೆಚ್ಚಿನ ದಂಡನೆಗೆ ಆ ವ್ಯಕ್ತಿಯನ್ನು ಗುರಿಪಡಿಸತಕ್ಕದ್ದಲ್ಲ ಎಂದಿದೆ ಹೇಳುತ್ತದೆ. ಅಂದರೆ ನಂತರ ಕಾನೂನಿನಿಂದ ಹಿಂದಿನ ಅಪರಾಧಕ್ಕೆ ಹೆಚ್ಚಿನ ದಂಡನೆಯನ್ನು ವಿಧಿಸುವಂತಿಲ್ಲ. ಅದೇ ರೀತಿಯಾಗಿ 3ನೇದನ್ನು ಗಮನಿಸಿ. ಅಪರಾಧ ಘಟಿಸಿದಾದ ನಂತರ ಜಾರಿಯಾಗುವ ಪ್ರಯೋಜನಕಾರಿ ಏನು ಅಪರಾಧ ಘಟಿಸಿದಾದ ನಂತರ ಜಾರಿಯಾಗುವ ಪ್ರಯೋಜನಕಾರಿ ಅಥವಾ ಲಾಭದ ಕಾನೂನುಗಳ ಆರೋಪಿಗೆ ಅನ್ವಯಿಸ್ತವೆ ಮತ್ತು ಅಂತಹ ಲಾಭವನ್ನು ಪಡೆದುಕೊಳ್ತಾನೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ D ಅಪರಾಧ ಘಟಿಸಿದಾದ ನಂತರ ಜಾರಿಯಾಗುವ ಪ್ರಕ್ರಿಯೆ ಕಾನೂನುಗಳು ಇಂದಿನ ಅಪರಾಧಗಳ ವಿಚಾರಣೆಗೆ ಅನ್ವಯಿಸ್ತವೆ. ಏನು ಹೇಳ್ತಿದ್ದಾರೆ? ಅಪರಾಧ ಘಟಿಸಿದಾದ ನಂತರ ಜಾರಿಯಾಗುವ ಪ್ರಕ್ರಿಯಾ ಕಾನೂನುಗಳು ಇಂದಿನ ಅಪರಾಧಗಳ ವಿಚಾರಣೆಗೆ ಅನ್ವಯಿಸ್ತವೆ. ಅಪರಾಧ ಘಟಿಸಿದಾದ ನಂತರ ಜಾರಿಯಾಗುವ ಪ್ರಕ್ರಿಯಾ ಕಾನೂನುಗಳು ಅನುಚ್ಛೇದ 21 ಉಲ್ಲಂಘಿಸುವುದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದ್ರ ಜೊತೆಗೆ ಅನುಚ್ಛೇದ 21 ಅಡಿಯಲ್ಲಿ ರಕ್ಷಣೆಯು ಸಿವಿಲ್ ಬಾಧ್ಯತೆ ಅಥವಾ ಕಾನೂನುಗಳಿಗೆ ಅನ್ವಯಿಸುವುದಿಲ್ಲ. ಅನುಚ್ಛೇದ 20 ಕ್ಲಾಸ್ 1 ಕೇವಲ ಕ್ರಿಮಿನಲ್ ಕಾನೂನುಗಳಿಗೆ ಮಾತ್ರ ಅನ್ವಯಿಸ್ತದೆ ಅಂತ ಹೇಳ್ಬಿಟ್ಟು ಏನು ಈ ಸಂವಿಧಾನದಲ್ಲಿ ನೀಡಿರುವಂತಹ ಅನುಚ್ಛೇದ 20 ಸಬ್ ಕ್ಲಾಸ್ 1 ಕೇವಲ ಕ್ರಿಮಿನಲ್ ಕಾನೂನುಗಳಿಗೆ ಅನ್ವಯಿಸ್ತದೆ. ಅದರ್ವೈಸ್ ಸಿವಿಲ್ ಕಾನೂನುಗಳಿಗೆ ಇದು ಬಾಧ್ಯತೆಗೆ ಒಳಪಡುವುದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಒಂದೇ ಅಪರಾಧಕ್ಕೆ 2 ಸಲ ಶಿಕ್ಷೆಯಿಂದ ರಕ್ಷಣೆ ಪ್ರೊಟೆಕ್ಷನ್ ಎಗೇನೆಸ್ಟ್ ಡಬಲ್ ಜಿಯೋಪಾರ್ಡಿ. ಒಂದೇ ಅಪರಾಧಕ್ಕೆ 2 ಸಲ ಶಿಕ್ಷೆಯಿಂದ ರಕ್ಷಣೆ ನೀಡಬಹುದಾಗಿದೆ ಆತ್ಮೀಯ ಸ್ನೇಹಿತರೆ. ನೋಡಿ ಅರ್ಥ ಮಾಡ್ಕೊಳ್ಳಿ. ಒಂದೇ ಅಪರಾಧಕ್ಕೆ 2 ಸಲ ಶಿಕ್ಷೆಯಿಂದ ರಕ್ಷಣೆ. ಅಂತಹ ಸಂದರ್ಭದಲ್ಲಿ ಒಂದೇ ಅಪರಾಧಕ್ಕೆ ಒಬ್ಬ ವ್ಯಕ್ತಿಯನ್ನು 2 ಸಲ ನಾವು ಶಿಕ್ಷೆ ವಿಧಿಸುವಂತಿಲ್ಲ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಹೇಳ್ತಿದೆ ನಮ್ಮ ಸಂವಿಧಾನ. ಅನುಚ್ಛೇದ 20 ಸಬ್ ಕ್ಲಾಸ್ 2 ಅಡಿಯಲ್ಲಿ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯನ್ನು ಒಂದೇ ಅಪರಾಧಕ್ಕಾಗಿ ಒಂದಕ್ಕಿಂತ ಹೆಚ್ಚು ಸಲ ಪ್ರಾಸಿಕ್ಯೂಷನ್ ವಿಚಾರಣೆಗೆ ಇರಬಹುದು, ಗುರುಪಡಿಸತಕ್ಕದ್ದಲ್ಲ ಎಂದು ಹೇಳ್ತದೆ. ಇದರ ಅರ್ಥ ಯಾವುದೇ ವ್ಯಕ್ತಿಯನ್ನು ಒಂದೇ ಅಪರಾಧಕ್ಕೆ 2 ಸಲ ಶಿಕ್ಷಿಸುವಂತಿಲ್ಲ. ಇಂಗ್ಲೆಂಡಿನ ಕಾಮನ್ ಲಾ ನಿಯಮವಾದ ನೆಮೋ ಡೆಬಿಟ್ ವಿಸ್ ವೆಕ್ಸರಿಯಾ ರನ್ವಯ ಜಾರಿಗೊಳಿಸಲಾಗಿದೆ. ಇದೇ ನಿಯಮವನ್ನು ಅಮೆರಿಕದ ಸಂವಿಧಾನದ 5ನೇ ತಿದ್ದುಪಡಿಯಲು ಸಹ ಹೇಳಲಾಗಿದೆ. ಭಾರತದಲ್ಲಿ ಅನುಚ್ಛೇದ 20 ಉಪ ಅನುಚ್ಛೇದ 2 ರಕ್ಷಣೆಯು ಒಬ್ಬ ಆರೋಪಿಯು ಪ್ರಾಸಿಕ್ಯೂಷನ್ ಅಥವಾ ಕ್ರಿಮಿನಲ್ ವಿವರಣೆಗಳಿಗೆ ಗುರಿಯಾಗಿರಬೇಕು ಮತ್ತು ಶಿಕ್ಷೆಗೆ ಒಳಪಟ್ಟಿರಬೇಕು. ನಂತರ ಅದೇ ವ್ಯಕ್ತಿಗೆ 2ನೇ ಬಾರಿ ಅದೇ ಅಪರಾಧಕ್ಕೆ ಶಿಕ್ಷೆಗೆ ಒಳಪಡುವಂತಿದ್ದರೆ ಅನ್ವಯಿಸ್ತದೆ. ಅನುಚ್ಛೇದ 20 ಸಬ್ ಕ್ಲಾಸ್ 2 ನಿಯಮವು ಅನ್ವಯಿಸಬೇಕಾದರೆ ಅದು ಈ ಕೆಳಗಿನ ಅವಶ್ಯಕಾಂಶಗಳನ್ನು ಪೂರೈಸಬೇಕು. ಅವುಗಳೆಂದರೆ ಗಮನಿಸಿ. ವ್ಯಕ್ತಿಯು ಒಂದು ಅಪರಾಧ ಆರೋಪಿಯಾಗಿರಬೇಕು. ಅಂತಹ ಕ್ರಿಮಿನಲ್ ವಿವರಣೆ ಅಥವಾ ಪ್ರಾಸಿಕ್ಯೂಷನ್ ಒಂದು ನ್ಯಾಯಾಲಯದ ಮುಂದೆ ಅಥವಾ ನ್ಯಾಯಾಧೀಕರಣದ ಮುಂದೆ ನಡೆದಿರಬೇಕು. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ 1 ಪಾಯಿಂಟು, ವ್ಯಕ್ತಿಯು ಒಂದು ಅಪರಾಧ ಆರೋಪಿಯಾಗಿರಬೇಕು. ಎರಡನೇದಾಗಿ ಅಂತಹ ಕ್ರಿಮಿನಲ್ ವಿವರಣೆ ಅಥವಾ ಪ್ರಾಸಿಕ್ಯೂಷನ್ ಒಂದು ನ್ಯಾಯಾಲಯದ ಮುಂದೆ ಅಥವಾ ನ್ಯಾಯಾಧೀಕರಣದ ಮುಂದೆ ನಡೆದಿರಬೇಕಾಗಿರ್ತದೆ.
ಅಂತಹ ವ್ಯಕ್ತಿಯು ಈ ಹಿಂದೆ ಅದೇ ಅಪರಾಧಕ್ಕಾಗಿ ಕ್ರಿಮಿನಲ್ ವಿವರಣೆಗೆ ಒಳಪಟ್ಟಿರಬೇಕು ಮತ್ತು ಶಿಕ್ಷೆಯಾಗಿರಬೇಕಾಗಿರುತ್ತದೆ. ಮುಂದುವರೆದು ಗಮನಿಸಿ 4ನೇ ನೋಡಿ, ಅಪರಾಧ ಹಿಂದಿನ ಕ್ರಿಮಿನಲ್ ವಿವರಣೆ ಮತ್ತು ಪ್ರಸ್ತುತ ಕ್ರಿಮಿನಲ್ ವಿವರಣೆಯಲ್ಲಿ ಒಂದೇ ಅಪರಾಧವಾಗಿರಬೇಕು. ಏನು ಹೇಳ್ತಿದಾರಪ್ಪ ಅಂದರೆ, ಅಪರಾಧವು ಹಿಂದಿನ ಕ್ರಿಮಿನಲ್ ವಿವರಣೆ ಮತ್ತು ಪ್ರಸ್ತುತ ಕ್ರಿಮಿನಲ್ ವಿವರಣೆಯಲ್ಲಿ ಒಂದೇ ಅಪರಾಧವಾಗಿರಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಅನ್ವಯಿಸಿದ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಅಪರಾಧಿಗೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ. ಏನು ಹೇಳ್ತಿದ್ದಾರೆ ಅಂದರೆ, ಅಪರಾಧಿಗೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ. ಪ್ರೊಟೆಕ್ಷನ್ ಎಗೇನೆಸ್ಟ್ ಸೆಲ್ಫ್ ಇನ್ಕ್ರಿಮಿನೇಷನ್ಸ್ ಏನು ಅನುಚ್ಛೇದ ಅಲ್ಲಿ 30 ಅಂತಾಗಿದೆ, 20 ಮಾಡ್ಕೊಳ್ಳಿ ಇದನ್ನು. ಅನುಚ್ಛೇದ 20 ಸಬ್ಕ್ಲಾಸ್ 3ರ ಪ್ರಕಾರ ಯಾವುದೇ ಅಪರಾಧ ಸಂಬಂಧದಲ್ಲಿ ಆರೋಪಿತನಾಗಿರುವ ಯಾವುದೇ ವ್ಯಕ್ತಿಯನ್ನ ತನ್ನ ವಿರುದ್ಧವಾಗಿ ತಾನೇ ಸಾಕ್ಷಿದಾರನಾಗುವಂತೆ ಅಥವಾ ಸಾಕ್ಷಿ ಹೇಳುವಂತೆ ಒತ್ತಾಯಿಸತಕ್ಕದ್ದಲ್ಲ. ಇದರ ಅರ್ಥ ಯಾವುದೇ ಆರೋಪಿತ ವ್ಯಕ್ತಿಯ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ. ಈ ಮೂಲಭೂತ ಉನ್ಮುಕ್ತಿಯನ್ನ ಕಾಮನ್ ಲಾ ಕ್ರಿಮಿನಲ್ ನ್ಯಾಯಶಾಸ್ತ್ರದಡಿಯಲ್ಲಿ ನೀಡಲಾಗಿದೆ. ಇದು ಈ ಕೆಳಕಂಡ ತತ್ವಗಳಿಂದ ನೀಡಲಾಗಿದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಒಬ್ಬ ವ್ಯಕ್ತಿ ಒಂದು ಅಪರಾಧ ಮಾಡಿದನಂದ್ರೆ ಅಂತ ಅಪರಾಧಿಗೆ ಸಂಬಂಧಪಟ್ಟಂತೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ. ಅಪರಾಧದ ಆರೋಪವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಅಪರಾಧದ ಆರೋಪವು ಸಾಬೀತಾಗುವವರೆಗೂ ಆರೋಪಿಯನ್ನ ಅಪರಾಧ ರಹಿತ ವ್ಯಕ್ತಿ ಎಂದು ಭಾವಿಸಲಾಗಿರುತ್ತದೆ. ಏನು ಒಬ್ಬ ವ್ಯಕ್ತಿಯ ಮೇಲೆ ಒಂದು ಅಪರಾಧ ಮಾಡಿದ ಅಂತ ಹೇಳ್ಬಿಟ್ಟು ಅಲಿಗೇಷನ್ ಮಾಡಲಾಗಿರ್ತದೆ, ಅಂತ ಸಂದರ್ಭದಲ್ಲಿ ನಾವು ಅವನ ಅಪರಾಧಿ ಅಂತ ಹೇಳಿ ನಾವು ನಿರ್ಣಯಿಸೋಂಗಿಲ್ಲ. ಬರೇ ಅಕ್ಯೂಸ್ಡ್ ಅಷ್ಟೇ, ಆರೋಪಿ, ಬಟ್ ಅಪರಾಧಿ ಅಲ್ಲ ಆತ್ಮೀಯ ಸ್ನೇಹಿತರೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಅಪರಾಧ ಆರೋಪವು ಸಾಬೀತಾಗುವವರೆಗೂ ಆರೋಪಿಯನ್ನು ನಾವು ಅಪರಾಧ ರಹಿತ ವ್ಯಕ್ತಿ ಎಂದು ಭಾವಿಸಬೇಕಾಗಿರ್ತದೆ. ಪ್ರಾಸಿಕ್ಯೂಷನ್ನ ಮೇಲೆ ಅಪರಾಧ ಸಾಬೀತುಪಡಿಸೋಕೆ ಬಾಧ್ಯತೆ ಇರ್ತದೆ. ಯಾರು ಅದನ್ನು ಪ್ರೂವ್ ಮಾಡಬೇಕು? ಒಬ್ಬ ವ್ಯಕ್ತಿ ಅಪರಾಧವನ್ನು ಮಾಡಿದನಂತ ಹೇಳ್ಬಿಟ್ಟು ಯಾರು ಪ್ರೂವ್ ಮಾಡಬೇಕಪ್ಪ ಅಂದರೆ ಪ್ರಾಸಿಕ್ಯೂಷನ್ ಅವ್ರ ಕಡೆ ಮೇಲೆ ಇರ್ತದೆ. ಅಂತಹ ಅಪರಾಧವನ್ನು ಒಬ್ಬ ವ್ಯಕ್ತಿ ಮಾಡಿದನಂತ ಹೇಳ್ಬಿಟ್ಟು ಪ್ರಾಸಿಕ್ಯೂಷನ್ ಅವರು ಸಾಬೀತುಪಡಿಸಬೇಕಾಗ್ತದೆ. ಅದೇ ರೀತಿಯಾಗಿ ಯಾವುದೇ ಆರೋಪಿಯನ್ನ ತಪ್ಪೊಪ್ಪಿಗೆ ನೀಡುವಂತೆ ಅವನ ಇಚ್ಛೆಯ ವಿರುದ್ಧ ಒತ್ತಾಯಿಸತಕ್ಕದ್ದಲ್ಲ. ಯಾವುದೇ ಆರೋಪಿಯನ್ನ ತಪ್ಪೊಪ್ಪಿಗೆ ನೀಡುವಂತೆ ಅವನ ಇಚ್ಛೆಯ ವಿರುದ್ಧ ಒತ್ತಾಯಿಸತಕ್ಕದ್ದಲ್ಲ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಒಂದು ಅಪರಾಧ ಮಾಡಿದಾನಂತ ಹೇಳ್ಬಿಟ್ಟು ಯಾವುದೇ ಒಬ್ಬ ವ್ಯಕ್ತಿ ಅಲಿಗೇಷನ್ ಅನ್ನು ಮಾಡಿರ್ತಾನೆ ಅಥವಾ ಅವನ ಮೇಲೆ ಒಂದು ಕಂಪ್ಲೇಂಟ್ ಆಗಿರ್ತದೆ. ಅಂತ ಸಂದರ್ಭದಲ್ಲಿ ನೀನು ಈ ಅಪರಾಧವನ್ನು ಮಾಡಿದ್ದೀಯಾ ಅಂತ ನೀನು ಒಪ್ಕೋ ಅಂತ ಹೇಳ್ಬಿಟ್ಟು ಅವನಿಗೆ ನಾವು ಫೋರ್ಸ್ಫುಲಿ ಒಪ್ಕೊಳ್ಳಿಕ್ಕೆ ಬಲವಂತದಿಂದ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ವ್ಯಕ್ತಿಯು ಅಪರಾಧದ ಆರೋಪಿಯಾಗಿರಬೇಕು. ಆ ವ್ಯಕ್ತಿಯನ್ನು ಒತ್ತಾಯಪೂರ್ವಕವಾಗಿ ಸಾಕ್ಷಿ ನೀಡುವಂತೆ ಮಾಡಿರಬೇಕು ಅಥವಾ ಹೇಳಿರಬೇಕು. ಅಂತಹ ಒತ್ತಾಯವು ಅವನ ವಿರುದ್ಧ ಸಾಕ್ಷಿ ಹೇಳುವಂತೆ ಒತ್ತಾಯಿಸಿರಬೇಕು. ಈ ಘಟಕಾಂಶಗಳನ್ನು ಹೊಂದಿದ್ದರೆ ಅಂತಹ ವ್ಯಕ್ತಿಯು ಅನುಚ್ಛೇದ 23ರ ಅಡಿಯಲ್ಲಿ ರಕ್ಷಣೆಯನ್ನು ಪಡೆಯುತ್ತಾನೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದು ಸಂಬಂಧಪಟ್ಟಂತೆ ಒಂದು ಪ್ರಕರಣವನ್ನು ಕೊಟ್ಟಿದ್ದಾರೆ. MP ಶರ್ಮಾ ವಿರುದ್ಧ ಸತೀಶ್ ಚಂದ್ರ. ಏನು ಹೇಳಿ? MP ಶರ್ಮಾ ವಿರುದ್ಧ ಸತೀಶ್ ಚಂದ್ರ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಮ್ಯಾಜಿಸ್ಟ್ರೇಟ್ ರವರಿಂದ ಆಜ್ಞೆಗೊಳಪಟ್ಟ ವಿಚಾರಣೆ ನಡೆಸಿದ ಮತ್ತು ಪೊಲೀಸರು ಪ್ರಥಮ ಮಾಹಿತಿ ವರದಿಯ ಆಧಾರದ ಮೇಲೆ ಆರೋಪಿಯು ಸಹ ಅನುಚ್ಛೇದ 20 ಸಬ್ಕ್ಲಾಸ್ 3ರ ಅಡಿಯ ಅಪರಾಧ ಆರೋಪಿ ಎಂದು ನಿರ್ಧರಿಸಲ್ಪಡಲಾಗುತ್ತದೆ ಮತ್ತು ಅಂತಹ ರಕ್ಷಣೆಯನ್ನು ಪಡೆಯುತ್ತಾನೆ ಎಂದಿದೆ ಆತ್ಮೀಯ ಸ್ನೇಹಿತರೆ. ಇಂದಿನ ತರಗತಿಯಲ್ಲಿ ನಾವು ಅನುಚ್ಛೇದ 20 ಮತ್ತು ಅನುಚ್ಛೇದ 21 ಅನುಚ್ಛೇದ 20 ಸಬ್ಕ್ಲಾಸ್ 1 ಸಬ್ಕ್ಲಾಸ್ 2 ಸಬ್ಕ್ಲಾಸ್ 3 ಸಂಪೂರ್ಣವಾಗಿ ನಿಮ್ಮೆಲ್ಲರೂ ಕೂಡ ತಿಳಿಸಿಕೊಟ್ಟಿದ್ದೇನೆ. ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.